ಹಾಯ್ ಫ್ರೆಂಡ್ಸ್, ಇವಾಗ ರಾತ್ರಿ 9 ಗಂಟೆ ಆಗಿದೆ. ತುಂಬ ಕ್ಲೈಂಟ್ಸ್ ಇದ್ದರು. ಸೊ ತುಂಬ ಟಯರ್ಡ್ ಆಗಿದ್ದೀನಿ. ಹೊಟ್ಟೆ ಕೂಡ ತುಂಬ ಹಸಿವಾಗ್ತಿದೆ. ಸೊ ಟೈಮ್ ಆಗಿರೋದ್ರಿಂದ ಸಿಂಪಲಾಗಿ ಏನಾದರೂ ಮಾಡಬೇಕು. ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ನಾನಿಲ್ಲಿ 3 ಕಟ್ಟು ಮೆಂತ್ಯ ಸೊಪ್ಪು, ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಿಷ್ಟನ್ನೇ ಹಾಕಿ ಇನ್ಸ್ಟೆಂಟಾಗಿ ಸಿಂಪಲ್ಲಾಗಿ ಏನು ರೆಸಿಪಿ ಮಾಡಬಹುದು ಅಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಒಗ್ಗರಣೆಗೆ ಬೇಕಾಗಿರೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆನ ಹಾಕ್ಕೊಂಡು ಸ್ವಲ್ಪ ಚಿಟಪಟ ಅಂತ ಸೌಂಡ್ ಬರೋವರೆಗೂ ಬಿಟ್ಬಿಡಬೇಕು. ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಕಲರೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ನನಗಂತೂ ಇವತ್ತು ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು, ಯಾಕೆಂದರೆ ಕ್ಲೈಂಟು ಕೂಡ ಹಾಗೆ ಇದ್ದರು. ಸೊ ಎಲ್ಲರನ್ನೂ ಅಟೆಂಡ್ ಮಾಡಿ ವರ್ಕ್ ಫಿನಿಷ್ ಮಾಡಿ ಬರೋಷ್ಟರಲ್ಲಿ ನನಗೆ ತುಂಬಾ ಸ್ಟ್ರೈನ್ ಕೂಡ ಆಗಿತ್ತು ಮತ್ತು ಅಡುಗೆ ಮಾಡೋ ಇಂಟ್ರೆಸ್ಟು ಕೂಡ ಹೋಗಿಬಿಟ್ಟಿದೆ. ಅದಕ್ಕೆ ಸಿಂಪಲ್ಲಾಗಿ ಏನಾದರೂ ಮಾಡೋಣ ಅಂತ ಈ ರೆಸಿಪಿನ ಮಾಡ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಕಟ್ ಮಾಡ್ಕೊಂಡಿದ್ವಲ್ಲ ಮೆಂತ್ಯ ಸೊಪ್ಪದನ್ನು ಹಾಕ್ಕೊಂಡಿದ್ದೀನಿ. ಸೊಪ್ಪನ್ನು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ತುಂಬ ಇನ್ಸ್ಟೆಂಟಾಗಿ ಆಗುವಂತಹ ರೆಸಿಪಿ. ನೀವು ಕೂಡ ಇದನ್ನು ನೋಡಿಕೊಂಡ್ರೆ ನಿಮಗೂ ಯಾವಾಗಾದರೂ ಟೈಮ್ ಇಲ್ಲ ಅಂದರೆ ಇದನ್ನು ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಇದು ಫ್ರೈ ಆಗೋಷ್ಟರಲ್ಲಿ ನಾನೇನು ವರ್ಕ್ ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ. ನಾನು ಬ್ಯೂಟಿಷಿಯನ್ ವರ್ಕ್ ಮಾಡೋದು. ಇವತ್ತು ನನಗೆ ಕ್ಲೈಂಟ್ಸ್ ತುಂಬ ಇದ್ದರು ಅಂತ ಹೇಳಿದ್ನಲ್ಲ. ಸೊ ಫೇಶಿಯಲ್ ಮಾಡಿಸ್ಕೊಳ್ಳೋದಕ್ಕೆ, ವ್ಯಾಕ್ಸ್ ಮಾಡಿಸ್ಕೊಳ್ಳೋದಕ್ಕೆ, ಹಾಗೆ ಟ್ಯಾನ್ ಅಪ್ಲೈ ಮಾಡಿಸ್ಕೊಳ್ಳೋದಕ್ಕೆ, ಹೇರ್ ಕಲರ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಕ್ಲೈಂಟ್ಸ್ ಇದ್ದರು. ಸೊ ಇವರು ನನಗೆ ಲಾಸ್ಟ್ ಕ್ಲೈಂಟು. ಈಗ ಆಲ್ರೆಡಿ 8:30 ಆಗಿತ್ತು. ಇದೆಲ್ಲ ಪ್ರೊಸೆಸ್ ಮುಗಿಸೋಷ್ಟರಲ್ಲಿ 9 o'clock ಆಗಿಬಿಟ್ಟಿತ್ತು. ಈ ಪ್ರೊಫೆಷನ್ ನನಗಂತೂ ತುಂಬಾ ಇಷ್ಟ, ಏಕೆಂದರೆ ನಾನು ಇದನ್ನು ತುಂಬ ಇಷ್ಟಪಟ್ಟು ಸೆಲೆಕ್ಟ್ ಮಾಡಿಕೊಂಡಂತಹ ಫೀಲ್ಡ್ ಇದು. ಸೊ ಇಷ್ಟಪಟ್ಟು ಮಾಡಿದಾಗ ಯಾವುದೇ ಕೆಲಸ ಕೂಡ ನಮಗೆ ಕಷ್ಟ ಅನಿಸೋದಿಲ್ಲ. ಸೊ ನಾನು ನಿಮಗೆ ಹೇಳೋದು ಅಷ್ಟೇ, ನೀವು ಯಾವ ಕೆಲಸನಾದರೂ ಮಾಡಿ ತುಂಬ ಇಷ್ಟಪಟ್ಟು ಮಾಡಿ, ನಿಮಗೂ ಕೂಡ ಖುಷಿಯಾಗುತ್ತೆ. ಒಂದೊಂದು ದಿನ ಕೆಲಸ ಹೆವಿ ಅನ್ನಿಸ್ದಾಗ ಸ್ವಲ್ಪ ಟಯರ್ಡ್ ಆಗೋದು ಸಹಜ. ಸೊ ಅದು ಬಿಟ್ಟರೆ ಇಷ್ಟಪಟ್ಟು ಮಾಡೋ ಕೆಲಸ ಯಾವಾಗಲೂ ಖುಷಿನೇ ಕೊಡುತ್ತೆ. ನೋಡಿದ್ರಲ್ಲ, ಇದಿಷ್ಟು ನನ್ನ ಇವತ್ತಿನ ಕತೆ. ಇಲ್ಲಿ ನೋಡಿ, ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ. ಈಗ ನನ್ನ ಪಕ್ಕದಲ್ಲಿ ಕುಕ್ಕರಲ್ಲಿ ಹೆಸರುಬೇಳೆ, ತೊಗರಿಬೇಳೆ, ಟೊಮೊಟೊ 3 ಹಾಕಿ 2 ವಿಷಲ್ ಕೂಗಿಸ್ಕೊಂಡಿದ್ದೆ. ಈಗ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಬೆಂದಿರೋ ಬೇಳೆ, ಟೊಮೊಟೊನ, ಸೊಪ್ಪನ್ನು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಂತೂ ತುಂಬಾ ಸಿಂಪಲ್ಲಾಗಿ ಮಾಡುವಂತಹ ರೆಸಿಪಿ. ಇನ್ಸ್ಟಂಟಾಗೂ ಕೂಡ ಮಾಡ್ಕೊಳ್ಬಹುದು. ಜಸ್ಟ್ ನಾವು ಬೇಳೆನ ಕೂಗಿಸ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಸೊಪ್ಪು, ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಅಷ್ಟೇ. ನಾನು ಇದಕ್ಕೆ ಯಾವುದೇ ಮಸಾಲೆನೂ ಕೂಡ ರುಬ್ಬ ಹಾಕ್ಕೊಳ್ತಾ ಇಲ್ಲ, ಯಾವುದೇ ಸ್ಪೈಸಸನ್ನು ಕೂಡ ಹಾಕ್ಕೊಳ್ತಾ ಇಲ್ಲ. ಸೊ ಈ ರೀತಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಬಿಡಿ. ನಿಮಗೆ ಎಷ್ಟು ಬೇಕು ಅಷ್ಟು ಉಪ್ಪು. ಈ ಟೈಮ್ನಲ್ಲಿ ಬೇಕಾದರೆ ನೀವು ನಿಮ್ಮ ಮನೇಲಿ ಸಾಂಬಾರು ಪೌಡರ್ ಇದ್ದರೆ ಸಾಂಬಾರು ಪೌಡರು ಕೂಡ ಹಾಕ್ಕೊಳ್ಬಹುದು. ಸ್ವಲ್ಪ ಟೇಸ್ಟ್ ಜಾಸ್ತಿ ಬೇಕು ಅಂದರೆ ತೆಂಗಿನಕಾಯಿನೂ ಕೂಡ ನೀವು ಹಾಕ್ಕೊಳ್ಬಹುದು. ಟೈಮ್ ಇತ್ತು ಅಂದರೆ ಹಾಕ್ಕೊಳ್ಳಿ. ನನಗೆ ಆಲ್ರೆಡಿ ಟೈಮ್ ಆಗಿರೋದ್ರಿಂದ ನಾನು ಮಾಡ್ಕೋತಾ ಇಲ್ಲ. ಜಸ್ಟ್ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಕುದಿಸಿ ಇಟ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಯಾವುದಕ್ಕೆ ಸರ್ವ್ ಮಾಡ್ಕೊಳ್ತೀನಿ ಗೊತ್ತಾ? ಬಿಸಿ ಬಿಸಿ ಅನ್ನದ ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ.